ಒಂದು ಕೃತಿ ನಿಜಕ್ಕೂ ಕೂಡ ಸ್ವಾರಸ್ಯಕರವಾದಂಥ ಕೃತಿ ಅಂತಲೇ ಹೇಳ್ಬೋದು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೇಗೆ, ಹಾಗೆ ಸ್ವಾತಂತ್ರ್ಯ ಬರೋದಕ್ಕೆ ಯಾರ್ಯಾರು ಕಾರಣಕರ್ತರಾದರು ಅವರೆಲ್ಲರ ಲೇಖನಗಳನ್ನು ಇಲ್ಲಿ ನೀವು ಕಾಣಬಹುದು. ಆಸಕ್ತಿ ಉಳ್ಳಂಥವರು ಇದನ್ನು ಓದ್ಬೋದು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಕೇಳುಗರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಮತ್ತೊಬ್ಬ ವಿಶಿಷ್ಟ ಸಾಹಿತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿ ಕರ್ನಾಟಕದಾದ್ಯಂತ ಜಾನಪದ ಸಾಹಿತ್ಯದಲ್ಲಿ ತಮ್ಮದೇ ಆದ ಮೆರುಗನ್ನು ಮೂಡಿಸಿಕೊಂಡು ಹಲವು ಸಂಶೋಧನಾ ಲೇಖನಗಳು, ಜೀವನ ಚರಿತ್ರೆಗಳನ್ನು ಬರೆಯುವುದರ ಮೂಲಕ ಇವರು ಮನೆ ಮಾತಾಗಿದ್ದಾರೆ. ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಬರಹಗಳ ಮೂಲಕ ಅನುಭವಗಳನ್ನು ಬರೀತಾ ಮುಂದೆ ಸಾಗ್ತಿರ್ತಕ್ಕಂಥ ವ್ಯಕ್ತಿ ಎಂದರೆ ಅದು ಬಸವರಾಜ ಹರಳಿ ಅಥವಾ ಬಸವರಾಜ ಹರಳಿ. ಇವರು ಯಾರು? ಇವರ ಸಂಪೂರ್ಣ ಜೀವನ ಚರಿತ್ರೆಯನ್ನ ಈ ಕಾರ್ಯಕ್ರಮದಲ್ಲಿ ನಾವು ನೋಡೋಣ. ಬನ್ನಿ, ಹಾಗಾದರೆ ಇವರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಬೇಕು. ಬನ್ನಿ, ಹಾಗಾದರೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಂಶೋಧನೆ ಹಾಗೂ ಜೀವನ ಚರಿತ್ರೆ ಒಂದು ಪ್ರತ್ಯೇಕ ಸಾಹಿತ್ಯ ಲೋಕವಾಗಿ ರೂಪುಗೊಂಡಿದೆ. ಉತ್ತರ ಕರ್ನಾಟಕದ ಭೂಪಟದಲ್ಲಿ ಕೇಳಿ ಬರ್ತಕ್ಕಂಥ ಹೆಸರು ಡಾಕ್ಟರ್ ಬಸವರಾಜ ಹರಳಿ ಅಥವಾ ಹಗ್ಲಿ ಅಂತಕ್ಕಂತಹ ಹೆಸರು. ಇವರು ತಮ್ಮದೇ ಆದಂತಹ ಹಲವು ಐತಿಹಾಸಿಕ ವೀರರ ಜೀವನ ಚರಿತ್ರೆಗಳು ಹಾಗೂ ಸಂಶೋಧನಾ ಲೇಖನಗಳನ್ನು ಬರೆಯುವುದರ ಮೂಲಕ ಇಡೀ ಉತ್ತರ ಕರ್ನಾಟಕದ ಚರಿತ್ರೆಯನ್ನ ಸೃಷ್ಟಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಶ್ರಮದಾಯಕ ಕುಟುಂಬದಲ್ಲಿ ಬೆಳೆದು ಬಂದಂತಹ ಇವರು ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನಾ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಇವರ ವಿಶೇಷತೆ ಏನಪ್ಪಾ ಅಂದರೆ ಐತಿಹಾಸಿಕ ವೀರರು ಹಾಗೂ ಆಧ್ಯಾತ್ಮಿಕ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ತಮ್ಮ ಲೇಖನಿಗಳ ಮೂಲಕ ಚರಿತ್ರೆಯಾಗಿ ಸೃಷ್ಟಿಸುವುದರ ಮೂಲಕ, ಅಂದರೆ ಆ ಲೇಖನಿಗಳ ಮೂಲಕ, ಬರಹಗಳ ಮೂಲಕ ಅವರ ಜೀವನ ಚರಿತ್ರೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಲೋಕದ ಮತ್ತೊಂದು ಮೈಲಿಗಲ್ಲಾಗಿ ನಾವು ಸೃಷ್ಟಿಸುತ್ತೇವೆ. ಕರ್ನಾಟಕದ ಉತ್ತರ ಭಾಗವು ಸಾಮಾನ್ಯವಾಗಿ ಪ್ರಮುಖವಾಗಿ ಸೂಫಿ ಸಂತರು, ವಚನ ಚಳುವಳಿಗಳು ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆಗಳನ್ನು ಒಳಗೊಂಡಂತಹ ವ್ಯವಸ್ಥೆಯಾಗಿರುತ್ತದೆ. ಇಲ್ಲಿ ಹುಟ್ಟುವಂತಹ ಪ್ರತಿ ವ್ಯಕ್ತಿಯೂ ಕೂಡ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕದ ಕಡೆಗೆ ಒಲವು ತೋರಿಸ್ತಕ್ಕಂಥದ್ದು ಹಾಗೂ ಸಂಶೋಧನೆಗಳನ್ನು ಹೆಚ್ಚು ಹೆಚ್ಚು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಂತಹ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಸವರಾಜ ಹಳಿ ಅವರು ಕೂಡ ಒಬ್ಬನಾಗಿ ಗುರುತಿಸ್ಕೊಳ್ತಾರೆ. ಇವರ ಲೇಖನಗಳಲ್ಲಿ ಪ್ರಮುಖವಾಗಿ ಮಾಹಿತಿ ಮಾತ್ರ ಇರೋದಿಲ್ಲ. ಇಡೀ ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರ ಬಗ್ಗೆ ಅವರು ಸಂಶೋಧನೆಗಳನ್ನು ನಡೆಸಿ ಅವರು ಹೇಗಿದ್ರು, ಅವರ ಇಂದಿನ ಲೇಖನಗಳು ಇತಿಹಾಸ ಏನಾದರೂ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಲೇಖನವನ್ನು ಬರೀಬೇಕು ಅಂದರೆ
ಅದಕ್ಕೆ ಇತಿಹಾಸ ಅನ್ನೋದು ಬಹಳ ಮುಖ್ಯ. ಆ ಇತಿಹಾಸವನ್ನು ಅಧ್ಯಯನ ಮಾಡುವುದರ ಮೂಲಕ ಮಾಹಿತಿಯನ್ನು ನೀಡ್ತಾ ಬಂದಿರತಕ್ಕಂಥ ವ್ಯಕ್ತಿಯಾಗಿ ನಾವು ಬಸವರಾಜ ಹಳಿಯವರನ್ನು ಗುರುತಿಸ್ತೇವೆ. ಪ್ರಮುಖವಾಗಿ ಸಾಹಿತ್ಯ ಎಂಬುದು ಕೇವಲ ಕಲ್ಪನೆಯಲ್ಲ, ಅದು ವಾಸ್ತವಿಕ ಸತ್ಯ. ಯಾವುದೇ ವಿಷಯವನ್ನು ಅಧ್ಯಯನ ಮಾಡುವಾಗ ಅದನ್ನು ವಾಸ್ತವವಾಗಿ ಯೋಚಿಸಬೇಕು. ಹಿಂದೆ ಇದ್ದ ವ್ಯವಸ್ಥೆಗಳು ಹಾಗೂ ಈಗ ಇರುವ ವ್ಯವಸ್ಥೆಗಳ ನಡುವೆ ಹೋಲಿಕೆ ಮಾಡಿ ಹಾಗೂ ಆಗಿನ ಕಾಲದ ನಿಜವಾದ ವ್ಯವಸ್ಥೆ ಏನು ಅನ್ನೋದನ್ನು ಲೇಖನದ ಮೂಲಕ ತಿಳಿಸಬಹುದು ಎಂಬುದು ಬಸವರಾಜ ಹಳಿಯವರ ನಂಬಿಕೆ. ಪ್ರಮುಖವಾಗಿ ಸಂಶೋಧನೆಯನ್ನು ಮಾಡ್ತಕ್ಕಂಥ ಕಾರ್ಯದಲ್ಲಿ ಪ್ರಮುಖವಾಗಿ ಕೈಗೊಂಡದ್ದು ಅವರು ಬಾಗಲಕೋಟೆ ಜಿಲ್ಲೆಯ ಸ್ಥಳೀಯ ಇತಿಹಾಸವನ್ನು ಮೊದಲಿಗೆ ತಿಳ್ಕೊಳ್ತಾರೆ. ಸ್ಥಳೀಯವಾಗಿ ತಮ್ಮ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ನಂಬಿಕೆಗಳು ಹಾಗೆ ವಾಸ್ತವಿಕ ಅಂಶಗಳು ಇವೆಲ್ಲವನ್ನು ಕೂಡ ಸಂಶೋಧನೆ ಮಾಡೋದರ ಮೂಲಕ ತಮ್ಮ ಲೇಖನಗಳ ಮೂಲಕ ದಾಖಲಿಸಿದ್ದಾರೆ. ಯಾರೇ ವ್ಯಕ್ತಿಗಳು ಸ್ಥಳೀಯ ಇತಿಹಾಸವನ್ನು ತಿಳಿತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಗುರುತಿಸ್ತಕ್ಕಂಥದ್ದು ಅಲ್ಲಿನ ಸಾಧಕರ ಬಗ್ಗೆ. ಅಲ್ಲಿನ ಸಾಧಕರು ಯಾರಲ್ಲಿರ್ತಾರೆ, ಅವರು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದನ್ನು ಪ್ರಮುಖವಾಗಿ ಅವರು ಇಲ್ಲಿ ಗುರುತಿಸ್ತಾರೆ. ಅಂದರೆ ಆ ಸಾಧಕರು ಹೇಗಿರ್ತಾರೆ, ಯಾವ ಯಾವ ವ್ಯವಸ್ಥೆಗಳನ್ನು ಅಳವಡಿಸ್ಕೊಂಡಿದ್ದಾರೆ, ತಮ್ಮ ಸ್ಥಳೀಯ ಸಾಧಕರು ಯಾರ್ಯಾರಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಪ್ರಯತ್ನವನ್ನು ಬಸವರಾಜ ಹಳಿಯವರು ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಇವರ ಹಲವಾರು ಕೃತಿಗಳು, ಹಲವಾರು ಲೇಖನಗಳು ಶಾಲಾ ಮಟ್ಟದಿಂದ ಉನ್ನತ ಶಿಕ್ಷಣದವರೆಗೂ ಎಲ್ಲ ವಿಭಾಗದಲ್ಲಿಯೂ ಕೂಡ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಪ್ರಚಾರ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಇನ್ನು ಇವರು ಜೂನ್ 1, 1955 ಅಂದಿನ ಅವಿಭಾಜಿತ ಬಿಜಾಪುರದಲ್ಲಿ ಇಂದಿನ ಬಾಗಲಕೋಟೆಯಲ್ಲಿ ಜನಿಸಿದರು. ಇನ್ನು ಇವರ ಜನನದ ಸಮಯದಲ್ಲಿ ಸಾಮಾನ್ಯವಾಗಿ ಕರ್ನಾಟಕ ಅಂತಕ್ಕಂಥದ್ದು ಏಕೀಕರಣದ ವ್ಯವಸ್ಥೆ ರೂಪುಗೊಳ್ತಾ ಇತ್ತು. ಅಂದರೆ ಕರ್ನಾಟಕ ಅಂಥದ್ದು ಏಕೀಕರಣ ಆಗಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆಯ ಬಗ್ಗೆ ಹಲವಾರು ಹೋರಾಟಗಳು, ವ್ಯವಸ್ಥೆಗಳು ಇವೆಲ್ಲವೂ ಕೂಡ ನಡೀತಾ ಇತ್ತು. ಇದರಿಂದ ಅವರು ಪ್ರಭಾವಿತರಾದರು. ಅಂದರೆ ಕನ್ನಡಕ್ಕೆ ನಾನೇನಾದರೂ ಕೊಡಬೇಕು ಅಂತಕ್ಕಂತಹ ಆಲೋಚನೆ ಬಾಲ್ಯದಲ್ಲಿಯೇ ಮೂಡೋದಕ್ಕೆ ಸಾಧ್ಯವಾಯಿತು. ಇನ್ನು ಸಾಮಾನ್ಯವಾಗಿ ಈ ಬಾಗಲಕೋಟೆ ಅಂತಕ್ಕಂಥದ್ದು ಐಹೊಳೆ, ಪಟ್ಟದಕಲ್ಲು ಐತಿಹಾಸಿಕ ತಾಣಗಳನ್ನು ಒಳಗೊಂಡಿದ್ದು ಒಂದು ಕಡೆ ಆದರೆ, ಕೃಷ್ಣ, ಮಲಪ್ರಭಾ ನದಿಯ ಫಲವತ್ತಾದ ಪ್ರದೇಶ ಇನ್ನೊಂದು ಕಡೆ, ಅದೇ ಪ್ರಕಾರವಾಗಿ ಜಾನಪದ ಸಾಹಿತ್ಯ ಇನ್ನೊಂದು ಕಡೆ. ಇವೆಲ್ಲವೂ ಸೇರಿ ನಮ್ಮ ಬಸವರಾಜ ಹಳಿಯವರಿಗೆ ಒಂದು ಉತ್ತಮವಾದ ವಾತಾವರಣವನ್ನು ಸೃಷ್ಟಿಸಿಕೊಟ್ಟದ್ದು ಬಾಗಲಕೋಟೆ ಜಿಲ್ಲೆ. ಈ ಎಲ್ಲ ಕಾರಣದಿಂದಾಗಿ ಅವರ ಬಾಲ್ಯದ ಪರಿಸರ ಆಗಿತ್ತು. ಆದ್ದರಿಂದ ನಾನು ಸಂಶೋಧನೆಗೆ ನನ್ನನ್ನು ತೊಡಗಿಸ್ಕೋಬೇಕು ಅನ್ನೋದಕ್ಕೆ ಇದು ಕಾರಣ ಆಯಿತು. ಸ್ಥಳೀಯವಾಗಿಯೇ ನಾನು ಮೊದಲಿಗೆ ಪ್ರಾರಂಭ ಮಾಡಬೇಕು ಅಂತ ಆಸಕ್ತಿ ಮೂಡಿದ್ದು ಈ ಕಾರಣದಿಂದಲೇ. ಬಾಲಲೀಲಾ ಮಹಂತ ಶಿವಯೋಗಿಗಳು ಒಂದು ಅಧ್ಯಯನ ಕುರಿತು ಇವರು PhD ಕೂಡ ಮಾಡಿದ್ದಾರೆ. ಇವರ ಜೀವನ ಸದಾ ಸಂಶೋಧನೆಯಲ್ಲಿ ಹಾಗೆ ಏನನ್ನಾದರೂ ತಿಳ್ಕೊಳ್ಳೋದ್ರಲ್ಲಿ ಕೂಡಿದೆ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದ ನಂತರ ಇವರು ಸಂಶೋಧನೆಯ ಕಡೆಗೆ ಮುಖ ಮಾಡಿದ್ದಾರೆ. ಮಹಂತ ಶಿವಯೋಗಿಗಳ ಒಂದು ಬಾಲಲೀಲೆಯನ್ನ ಪ್ರಮುಖವಾಗಿ ಅವರು ಆಧ್ಯಾತ್ಮಿಕವಾಗಿ ಇರ್ತಕ್ಕಂತಹ ರಹಸ್ಯವನ್ನ ಕಂಡುಕೊಳ್ಳೋದಕ್ಕೆ ಮಾಡಿದ್ರು. ಇದು ಅವರಿಗೆ ಪದವಿಯನ್ನು ತಂದುಕೊಡೋದಷ್ಟೇ ಅಲ್ಲದೆ ಸಂಶೋಧನಾ ಲೋಕದಲ್ಲಿ ಇವರ ಹೆಸರನ್ನ ಚಿರಸ್ಥಾಯಿಯನ್ನಾಗಿ ಮಾಡಿದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಐತಿಹಾಸಿಕ ಕೃತಿಗಳಲ್ಲಿ ಗಮನಿಸಿದಾಗ ಧೀರ ಸೇನಾನಿ ಅಂತಕ್ಕಂಥ ಕೃತಿ ಪ್ರಮುಖವಾದಂತಹ ನೆಲೆಯಲ್ಲಿ ನಿಲ್ಲುತ್ತೆ. ಇದು ಕೇವಲ ಒಂದು ಸಂಶೋಧನಾ ಕೃತಿಯಲ್ಲ,
ಬದಲಾಗಿ ಒಬ್ಬ ವ್ಯಕ್ತಿಯ ಶೌರ್ಯದ ಕತೆ ಹಾಗೆ ದೇಶ ವೀರನ ಅಭೂತಪೂರ್ವ ಕ್ಷಣಗಳ ಅನುಭವಾತ್ಮಕ ಕಥನವನ್ನ ಇದು ನೀಡುತ್ತೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಏನಪ್ಪಾ ಅಂದ್ರೆ, ಭಾರತದ ವಿವಿಧ ವೀರ ಸೇನಾನಿಗಳನ್ನ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂದ್ರೆ, ಇವತ್ತಿನ ಜನರು ಎಲ್ಲವನ್ನು ಕೂಡ ಮರೆತೋಗ್ತಾ ಇದ್ದಾರೆ. ಅಂದರೆ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ವ್ಯಕ್ತಿ ಚಿತ್ರಣವನ್ನ ಮರಿತಾ ಇದ್ದಾರೆ. ಅವೆಲ್ಲವನ್ನು ಕೂಡ ನೆನಪಿಸಬೇಕು. ಎಲ್ಲವೂ ಕೂಡ ನಮ್ಮಿಂದಲೇ ಆಗಿಲ್ಲ ಅಂತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲವೂ ನಮ್ಮಂದಲೇ ಎಲ್ಲವೂ ನಂದೇ ಅಂತಕ್ಕಂತಹ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಕೃತಿ ನಿಜಕ್ಕೂ ಕೂಡ ಸ್ವಾರಸ್ಯಕರವಾದಂಥ ಕೃತಿ ಅಂತಲೇ ಹೇಳ್ಬೋದು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೇಗೆ, ಹಾಗೆ ಸ್ವಾತಂತ್ರ್ಯ ಬರೋದಕ್ಕೆ ಯಾರ್ಯಾರು ಕಾರಣಕರ್ತರಾದರು ಅವರೆಲ್ಲರ ಲೇಖನಗಳನ್ನು ಇಲ್ಲಿ ನೀವು ಕಾಣಬಹುದು. ಆಸಕ್ತಿ ಉಳ್ಳಂಥವರು ಇದನ್ನ ಓದ್ಬೋದು. ಇನ್ನೂ ಪ್ರಮುಖವಾಗಿ ಹೇಳಬೇಕು ಅಂದರೆ, ಇದನ್ನ ಶಾಲಾ ಪಠ್ಯದಲ್ಲಿಯೂ ಕೂಡ ಅಳವಡಿಸಿದ್ದಾರೆ. ಧೀರ ಸೇನಾನಿ ಅಂತಕ್ಕಂಥದ್ದು. ಈ ಧೀರ ಸೇನಾನಿ ಅಂತಕ್ಕಂತಹ ಕೃತಿಯನ್ನ ಸಂಪೂರ್ಣವಾಗಿ ಓದ್ತಾ ಹೋದಂತೆ ಹಳ್ಳಿಗಾಡಿನ ಭಾಷೆಯನ್ನು ಬಳಸಿದ್ದಾರೆ. ಅದರಲ್ಲಿ ನಮ್ಮ ದೇಶಕ್ಕಾಗಿ ಹೋರಾಡ್ತಕ್ಕಂಥ ಸೈನಿಕರು ಹೇಗೆ ಪ್ರಾಣವನ್ನು ಬಲಿ ಕೊಡ್ತಾರೆ, ಹಾಗೆ ಹೇಗೆ ಅವರು ವೀರ ಮರಣವನ್ನು ಅಪ್ತಾರೆ ಅಂತಕ್ಕಂತಹ ಸ್ವಾರಸ್ಯಕರ ವಿಷಯ ಅದರಲ್ಲಿದೆ. ಅದಕ್ಕೋಸ್ಕರ ಈ ಸಂಚಿಕೆಯನ್ನ ಸಂಪೂರ್ಣವಾಗಿ ಕೇಳಬೇಕು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇಂಥ ವಿಷಯಗಳು ನಿಮಗೆ ಗೊತ್ತಾಗಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಇಂತಹ ರಹಸ್ಯ ವಿಷಯಗಳು ನಿಜಕ್ಕೂ ಕೂಡ ಭಾರತ ದೇಶದಲ್ಲಿ ಯಾರು ದೇಶಕ್ಕಾಗಿ ಹೋರಾಡ್ತಾರೆ ಅವ್ರ ಬಗ್ಗೆ ಆಲೋಚಿಸ್ತಾರೆ, ಅವರಿಗೆ ನಿಜಕ್ಕೂ ಕೂಡ ಸ್ಫೂರ್ತಿಯ ಸೆಲೆ ಆಗುತ್ತೆ. ಇನ್ನು ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಳ್ತಾ ಸಾಕ್ತಾ ಇದ್ದೇವೆ. ನಮ್ಮ ಮಣ್ಣಿನ ವೀರ ಯೋಧರ ಕಥೆ ನಮಗೆ ಗೊತ್ತಿಲ್ಲ. ಅವೆಲ್ಲವನ್ನ ತಿಳಿಸ್ಬೇಕು, ಆಧುನಿಕ ಜಗತ್ತಿಗೆ ಅದು ಅರ್ಥ ಆಗಬೇಕು ಅಂತಕ್ಕಂಥದ್ದು ಬಸವರಾಜ ಹಳ್ಳಿಯವರ ಒಂದು ಮಹದಾಸೆ. ತಂತ್ರಜ್ಞಾನ ಬೆಳೆದಿದ್ರೂ ಕೂಡ ಇಂತಹ ವೀರ ಯೋಧರ ಕಥೆಯನ್ನು ಹೇಳೋದು ಇಂದಿಗೂ ಕೂಡ ನಿಂತಿಲ್ಲ. ಯೂಟ್ಯೂಬ್ ಸೇರಿದಂತೆ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಇಂತಹ ವೀರ ಯೋಧರ ಕಥೆಗಳು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ನಾವೇ ಕಾರಣಕರ್ತರು. ಯಾಕಂದರೆ ನಾವು ಆ ದಿನ ಬಂದಾಗ ಮಾತ್ರ ನೆನಪು ಮಾಡ್ಕೊಳ್ಳೋದಲ್ಲ. ಆಗಸ್ಟ್ 15 ಬಂದಾಗ ಸ್ವಾತಂತ್ರ್ಯ ದಿನಾಚರಣೆ, ಜನವರಿ 26 ಬಂದಾಗ ಗಣರಾಜ್ಯೋತ್ಸವ ಅಂತಕ್ಕಂಥದ್ದಲ್ಲ. ಪ್ರತಿನಿತ್ಯ ನಮ್ಮ ವೀರ ಯೋಧರಿಗೆ ಒಂದಿಷ್ಟು ಕಂಬನಿಗಳು ನಮ್ಮಿಂದ ಅರಿಬೇಕು. ಆಗ ಮಾತ್ರ ನಾವು ನಿಜವಾಗ್ಲೂ ಕೂಡ ಹೀಗೆ ವೀರ ಯೋಧರ ಆ ಕಥೆಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಧ್ಯ ನಮ್ಮ ಜೀವನ ನಿಜಕ್ಕೂ ಕೂಡ ಸಾರ್ಥಕವಾಗುತ್ತೆ. ಇನ್ನು ಶಿವಯೋಗಿಗಳ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಆ ಲೇಖನಗಳಲ್ಲಿ ಪ್ರಮುಖವಾಗಿ ಅವರ ಸಾಮಾಜಿಕ ಕಳಕಳಿಗಳು, ಸಮಾಜಕ್ಕೆ ಅವರು ಕಷ್ಟ ಅಂದಾಗ ಸ್ಪಂದಿಸುತ್ತಿದ್ದಂಥ ಕ್ಷಣಗಳನ್ನು, ಬಾಗಲಕೋಟೆ ಸುತ್ತಮುತ್ತ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ತಮ್ಮ ಲೇಖನಗಳಲ್ಲಿ ಬರೆದಿದ್ದಾರೆ. ಇನ್ನು ಮಹಾಯೋಗಿಗಳ ಈ ಸಂಶೋಧನಾ ಲೇಖನಗಳೇನಿದೆ, ಇದರಲ್ಲಿ ಪವಾಡ ಅಂತಕ್ಕಂತಹ ನಂಬಿಕೆ ಇಲ್ಲ. ವಾಸ್ತವದ ವ್ಯವಸ್ಥೆಯನ್ನ ಇವರು ಜಗತ್ತಿಗೆ, ಇತಿಹಾಸಕ್ಕೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಕೆಲವರು ಇದು ಪವಾಡ ಹಾಗೆ ಹೀಗೆ ಅಂತ ಸುಳ್ಳು ಅಂತಕ್ಕಂತಹ ಕಲ್ಪನೆಯಲ್ಲಿರ್ತಾರೆ. ಆದರೆ ಅವ್ರ ಕಲ್ಪನೆಯನ್ನು ಬರೆದಿಲ್ಲ, ವಾಸ್ತವ ಅಂಶಗಳನ್ನು ತಮ್ಮ ಲೇಖನಗಳ ಮೂಲಕ ಬರೆದಿದ್ದಾರೆ. 2007ರಲ್ಲಿ ಇವರ ಮಹಾಪ್ರಬಂಧ ಪ್ರಕಟಗೊಳ್ಳುತ್ತೆ. ಇದು 2010ರಲ್ಲಿ ಮರುಮುದ್ರಣ ಆಗುತ್ತೆ. ಈ ಮರುಮುದ್ರಣ ಆಗಿದ್ದರ ಪರಿಣಾಮದಿಂದಾಗಿ ಇವರ ವ್ಯವಸ್ಥೆ ಶೈಕ್ಷಣಿಕವಾಗಿ ಎಷ್ಟು ಅವಶ್ಯಕತೆ ಇದೆ ಇಂಥ ಲೇಖನಗಳು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೋದು. ಇನ್ನು ಹಂಪಿ ವಿಶ್ವವಿದ್ಯಾನಿಲಯದೊಂದಿಗಿನ ಇವರ ಸಂಬಂಧವನ್ನ ಗಮನಿಸಿದಾಗ ಪ್ರಮುಖವಾಗಿ ಇವರ ಗುಣಮಟ್ಟದ ಸಂಶೋಧನೆಗಳು ಹಂಪಿ ವಿಶ್ವವಿದ್ಯಾನಿಲಯ ಅಂತಕ್ಕಂಥ ಸಂಸ್ಥೆಗೆ ಒಂದು ಗುಣಮಟ್ಟ ಸಂಶೋಧನೆಗೆ ಇದು ಕಾರಣವಾಗಿದೆ. ಈ ಗುಣಮಟ್ಟ ಸಂಶೋಧನೆಗಾಗಿ ಹೆಚ್ಚು ಬೋಧನೆಗಳನ್ನು ಮಾಡೋದರ ಬದಲು ಸಂಶೋಧನೆಗಳನ್ನು ಮಾಡೋದರ ಮೂಲಕ ಇವರು ಹಂಪಿ ವಿಶ್ವವಿದ್ಯಾನಿಲಯಕ್ಕೂ ಕೂಡ ತಮ್ಮ
ಕಾರ್ಯವೈಖರಿಗಳನ್ನು ಮಾಡೋದ್ರ ಮೂಲಕ ಹಾಗೆ ಮಾರ್ಗದರ್ಶನಗಳನ್ನ ನೀಡೋದ್ರ ಮೂಲಕ ಮನೆ ಮಾತಾಗಿದ್ದಾರೆ. ಇನ್ನು ಹಂಪಿ ವಿಶ್ವವಿದ್ಯಾನಿಲಯವು ತನ್ನ ಸಂಶೋಧನೆಗಳನ್ನು ಜಗತ್ತಿನಾದ್ಯಂತ ಪಸರಿಸಬೇಕು, ಸ್ಥಳೀಯ ಸಂಸ್ಕೃತಿಗಳನ್ನು ಜಗತ್ತಿಗೆ ತಿಳಿಸಬೇಕು ಅಂತಕ್ಕಂಥ ಆಕಾಂಕ್ಷೆಗಳನ್ನು ಒಳಗೊಂಡಿದೆ. ಇದೇ ಪ್ರಕಾರವಾಗಿ ಸ್ಥಳೀಯ ಇತಿಹಾಸ ಅಂತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಇದು ಇವರ ಅಂದರೆ ಬಾಗಲಕೋಟೆಯ ಸ್ಥಳೀಯ ಇತಿಹಾಸವನ್ನು ಹಂಪಿ ವಿಶ್ವವಿದ್ಯಾನಿಲಯವು ಇಲ್ಲಿ ದಾಖಲಿಸಿಕೊಂಡಿದೆ. ಅಂದರೆ ನಮ್ಮ ಬಸವರಾಜ ಹಳ್ಳಿಯವರ ಆ ಜೀವನ ಚರಿತ್ರೆಗಳನ್ನು ಅಥವಾ ಅವರ ಒಂದು ಲೇಖನಗಳನ್ನು ಇಲ್ಲೂ ಕೂಡ ಸಂಸ್ಕರಿಸಲಾಗಿದೆ. ಇನ್ನು ಇದನ್ನ ಡಿಜಿಟಲೀಕರಣಗೊಳಿಸ್ತಾ ಇದ್ದಾರೆ. ಅಂದರೆ ಇದು ಕೇವಲ ಅಕ್ಷರದಲ್ಲಿ ಉಳಿಬಾರದು. ಇಂತಹ ಸಂಶೋಧನಾ ಸಾಮಗ್ರಿಗಳು ಬೋಧನೆಗೆ ಮಾತ್ರ ಸೀಮಿತ ಆಗಬಾರ್ದು, ಇದು ಇಡೀ ಜಗತ್ತಿಗೆ ಅರ್ಥ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹಂಪಿ ವಿಶ್ವವಿದ್ಯಾನಿಲಯವು ಈ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸಿದೆ. ಇನ್ನು ಬಸವರಾಜ ಹಗ್ಲಿಯವರು ಸಂಶೋಧನೆಗೆ ಯಾಕೆ ಕಾಲಿಟ್ಟರು ಅಂತ ಗಮನಿಸಿದಾಗ ಬಾಗಲಕೋಟೆ ಸಂಶೋಧನೆಯ ಗಣಿ. ಇಲ್ಲಿ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಏನಾದರೂ ಇತಿಹಾಸ ಇದ್ದೇ ಇರುತ್ತೆ. ಇವತ್ತು ಕೂಡ ನಾವು ಹೋದರೆ ಏನಾದರೂ ಇತಿಹಾಸ ಅಲ್ಲಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಪ್ರತಿ ಹಳ್ಳಿಯನ್ನು ಕೂಡ ಇಲ್ಲಿ ಸಂಶೋಧನೆ ಮಾಡೋದಕ್ಕೆ ಒಂದು ಸಾಮಗ್ರಿಯಾಗಿ ನಾವು ಬಳಸ್ಕೋಬಹುದು. ಆದ್ದರಿಂದ ನಮ್ಮ ಬಸವರಾಜ ಹಗ್ಲಿಯವರು ಈ ಚಿಂತನೆಗೆ ತೊಡಗಿಕೊಂಡದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಐತಿಹಾಸಿಕ ತಾಣಗಳ ಬಗ್ಗೆ ಇಲ್ಲಿ ಸಂಶೋಧನೆಗಳನ್ನ ಮಾಡಿದ್ದಾರೆ. ಐತಿಹಾಸಿಕ ತಾಣಗಳು ಅಂದರೆ ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ಐತಿಹಾಸಿಕ ತಾಣಗಳು ಬೇಕಾದಷ್ಟಿವೆ. ಆ ಐತಿಹಾಸಿಕ ತಾಣಗಳಿಂದಲೇ ತಮ್ಮ ಸಂಶೋಧನೆಗಳು ಭದ್ರವಾಗಿದೆ ಅಂತಕ್ಕಂಥದ್ದು ನಮ್ಮ ಬಸವರಾಜ ಹಗ್ಲಿ ಅವರ ಒಂದು ನಂಬಿಕೆ. ಪ್ರಮುಖವಾಗಿ ಇಲ್ಲಿನ ಜನರು ಶ್ರಮಜೀವಿಗಳು, ಹಾಗೆ ಜಾನಪದ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಿ ಜಾನಪದ ಸಾಹಿತ್ಯದ ಬಗ್ಗೆ ಸಂಶೋಧನೆಗಳು ನಡೀತಾನೆ ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಆದ್ದರಿಂದ ನಮ್ಮ ಬಸವರಾಜ ಹಳ್ಳಿಯವರು ಸಂಶೋಧನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಶ್ರಮವನ್ನು ಕೂಡ ಹಾಕಿದ್ದಾರೆ. ಹಾಗೆ ಜಾನಪದ ಸಾಹಿತ್ಯದ ಬಗ್ಗೆಯೂ ಕೂಡ ತಮ್ಮ ಹಲವಾರು ಲೇಖನಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನಪು ಮಾಡ್ಕೋಬಹುದು. ಇನ್ನು ಇವರ ಯಾವುದೇ ಲೇಖನಗಳನ್ನು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ವೈಜ್ಞಾನಿಕ ಸತ್ಯವನ್ನು ಅಲ್ಲಿ ಕಾಣ್ಬೋದು. ಅಂದರೆ ಈಗ ಯಾವುದೋ ಒಂದು ವಿಷಯದ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಾಕ್ಷಿ ಆಧಾರವನ್ನು ಕೂಡ ಅವರು ಆ ಲೇಖನದಲ್ಲಿ ನೀಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಬಹುತೇಕ ಸಾಹಿತಿಗಳು ಇದನ್ನು ಮಾಡ್ತಾರೆ. ಇದನ್ನು ಪ್ರಮುಖವಾಗಿ ಮಾಡಬೇಕು. ಎಲ್ಲವನ್ನೂ ಕೂಡ ಅಧ್ಯಯನ ಮಾಡೋದ್ರ ಮೂಲಕ ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಸುಮ್ಮನೆ ಯಾವ ಸಾಹಿತ್ಯನೂ ಸೃಷ್ಟಿಯಾಗಲ್ಲ. ಇನ್ನು ಇವರು ಸರಳವಾದ ಭಾಷೆಯನ್ನು ಬಳಸ್ತಾರೆ. ಅಂದರೆ ಇವರ ಸಂಶೋಧನೆಯಲ್ಲಿಯೂ ಕೂಡ ಇವರು ಎಲ್ಲರಿಗೂ ಕೂಡ ಅರ್ಥ ಆಗಬೇಕು, ಸ್ಥಳೀಯ ಜನರಿಗೆ, ಹಳ್ಳಿಗಾಡಿನಲ್ಲಿರ್ತಕ್ಕಂಥವರಿಗೆ ಅರ್ಥ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಜನರು ಬಳಸ್ತಕ್ಕಂಥ ಭಾಷೆಯಲ್ಲಿಯೇ ತಮ್ಮ ಲೇಖನಗಳನ್ನು ಬರೀತಕ್ಕಂಥದ್ದನ್ನು ಇವರ ಒಂದು ವಿಶಿಷ್ಟ ಶೈಲಿ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖವಾಗಿ ನೈತಿಕ ಶಿಕ್ಷಣದ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖಗಳನ್ನು ಮಾಡಿದ್ದಾರೆ. ನೈತಿಕ ವ್ಯವಸ್ಥೆಗಳು, ನೈತಿಕ ಶಿಕ್ಷಣಗಳು ಇಂದಿನ ಯುಗದಲ್ಲಿ ಕಾಣ್ತಾ ಇಲ್ಲ. ಅದನ್ನು ಕಾಪಾಡ್ಕೋಬೇಕು. ಇವರ ಲೇಖನಗಳು ಕೇವಲ ಕಪಾಟುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಸಮಾಜಕ್ಕೆ ಸ್ಫೂರ್ತಿಯ ಸೆಲೆಯಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಬಸವರಾಜ ಹಳ್ಳಿಯವರ ಲೇಖನಗಳು ಆನ್ಲೈನ್ ಜಾಲತಾಣಗಳಲ್ಲಿಯೂ ಕೂಡ ಸಿಗ್ತಾ ಇದೆ. ಹಲವಾರು ಲೇಖನಗಳು ಇಂದಿಗೂ ಕೂಡ ಆನ್ಲೈನ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಯೂಟ್ಯೂಬ್ನಲ್ಲಿ ಹಾಗೆ ಹಲವಾರು ಜಾಲತಾಣಗಳಲ್ಲಿಯೂ ಕೂಡ ಇದು ಲಭ್ಯವಿದೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಇಂತಹ ಲೇಖಕರು ಮುಂಚೂಣಿಗೆ ಬರಬೇಕು. ಹಾಗೆ ನಾವು ಕನ್ನಡಿಗರು ಮಾತ್ರ ಇವರ ಲೇಖನಗಳನ್ನು ಓದಬಾರ್ದು.
ಎಲ್ಲ ಭಾಷೆಗಳಿಗೂ ಕೂಡ ತರ್ಜುಮೆಗೊಳ್ತಕ್ಕಂತಹ ಅಗತ್ಯ ಇದೆ. ಯಾಕಂದರೆ ನಾವು ಕನ್ನಡಿಗರು ಅಂದರೆ ಕನ್ನಡದಲ್ಲಿ ಮಾತ್ರ ಬರೀಬೇಕು, ಅದು ಬೇರೆ ಭಾಷೆಗೆ ತರ್ಜುಮೆ ಆಗಬಾರ್ದು ಅಂತಕ್ಕಂಥ ಆಲೋಚನೆಗಳನ್ನ ಇಟ್ಕೊಂಡಿರ್ತೀವಿ. ಆದರೆ ಅದು ತರ್ಜುಮೆಯಾಗಿ ಜಗತ್ತಿನಾದ್ಯಂತ ಓದೋದಕ್ಕೆ ಲಭ್ಯವಾದಾಗ ಇಂತಹ ಸ್ಥಳೀಯ ಸಾಧಕರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗ್ತಾರೆ. ಕನ್ನಡದ ಮೇಲಿನ ಪ್ರೇಮ ಅಜರಾಮರವಾಗುತ್ತೆ. ಹಾಗೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವರು ಈ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಪ್ರಮುಖವಾಗಿ ಹಲವಾರು ಸಂಸ್ಥೆಗಳು ಕನ್ನಡ ಪರವಾಗಿ ಹೋರಾಟ ಮಾಡ್ತಕ್ಕಂಥವರು ಈ ಬಗ್ಗೆ ಆಲೋಚಿಸಿದಾಗ ಮಾತ್ರ ಇಂತಹ ಮಹಾನ್ ಸಾಧಕರ ಸ್ಮರಣೆ, ಚಿಂತನೆ ನಿಜಕ್ಕೂ ಕೂಡ ಸ್ಫೂರ್ತಿಯಾಗುತ್ತೆ. ಎಲ್ರಿಗೂ ಕೂಡ ಇಂತಹ ಸಾಧಕರು ಸ್ಫೂರ್ತಿಯಾಗಲಿ ಅಂತಕ್ಕಂಥ ಆಲೋಚನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ಜೈ ಹಿಂದ್.